ಗರ್ಭಗುಡಿ ತಾಂಡದಲ್ಲಿರುವ ಶಾಲೆಯ ವ್ಯವಸ್ಥೆ ನೋಡಿ ತುಂಬಾನೇ ಜನ ಕಮೆಂಟ್ ಮಾಡಿದ್ರು. ಏನಂತ ನೋಡ್ಕೊಂಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅನಿಲ್ ಕನ್ನಡಿಗ. ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಸುಂದರನ್ ಕರ್ಕೊಂಡು ಆಸ್ಪತ್ರೆಗೆ ಹೊಂಟಿದ್ದೆ. ಆಸ್ಪತ್ರೆಗೆ ಎದಕ್ಕಪ್ಪ ಅಂದ್ರೆ ನಮ್ಮ ಸುಂದರಂಗೆ ಜ್ವರ ಬಂದಿತ್ತು. ಅಲ್ಲಿಂದ ಸುಂದರ ಸೀದಾ ಆಸ್ಪತ್ರೆಯಲ್ಲಿ ಎಂಟ್ರಿ ಕೊಟ್ಟ. ಅಲ್ಲೇ ನೋಡಿ ಸುಂದರನ್ ಮುಖ ಹೆಂಗಿದೆ. ಅದರ ಜೊತೆಗೆ ಒಂದು ನಾಯಿನು ಕೂಡ ಕರ್ಕೊಂಡ್ ಬಂದಿದ್ದ, ಅವ್ರು ಸೇಫ್ಟಿ ಗಾರ್ಡ್ ಅಂತ. ಆದ್ರೆ ನಮ್ ಸುಂದರ ತುಂಬಾನೇ ಒಳ್ಳೆ ಮನುಷ್ಯ. ಇಲ್ಲಿ ಹೊಸ ಬೈಕ್ ತಗೋತಿದ್ದಾನೆ. ಹೊಸ ಬೈಕ್ ತಗೊಂಡ್ಮೇಲೆ ನಮ್ ಸುಂದರ ರೇಟ್ ಓನ್ಲಿಲ್ಲ ಅಂದ್ರೆ ಸೀದಾ ಗುಡಿಗೆ ಹೋದ. ಗುಡಿಗೆ ಹೋದ್ಮೇಲೆ ಅಲ್ಲೊಂದ್ ಸ್ವಲ್ಪ ಆಂಜನೇಯನ ದೇವಸ್ಥಾನದ್ದು ದರ್ಶನ ತಗೊಂಡು ನಮ್ ಸುಂದರ ನಾನು ಇಬ್ರು ಕೂಡ ಮತ್ತೆ ಆಮೇಲೆ ಅಲ್ಲಿಂದ ಸೀದಾ ನಮ್ಮ ಹೊಲಕ್ಕೆ ಬಂದು ನಮ್ಮ ಹುಲಿನ ಕರ್ಕೊಂಡ್ಬಂದೆ. ಹುಲಿ ಕರ್ಕೊಂಡ್ಬಂದಾಗ ಸೀದಾ ನೋಡಿ ಹುಲಿ ಹೆಂಗ್ ಕೆಲಸ ಮಾಡ್ತಿದೆ ಅಂತ. ಅದನ್ನೆಲ್ಲ ಬಿಡಿ, ಇಲ್ಲಿ ನಮ್ಮ ಸರ್ಕಾರಿ ಶಾಲೆ ವ್ಯವಸ್ಥೆ ಯಾವ ಥರ ಇದೆ ಅಂತ ನಿಮ್ಗೆ ಇನ್ನೊಂದ್ಸತಿ ಹೇಳ್ತೀನಿ. ಅಂದರೆ ಈ ಥರ ವ್ಯವಸ್ಥೆ ಇರೋ ಶಾಲೆಯಲ್ಲಿ ಯಾರು ಕೂಡ ಸಪೋರ್ಟ್ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ. ನೀವು ಸರ್ಕಾರದವರು ಓಟ್ ಹಾಕುವಾಗ ಅಷ್ಟೇ ಜೊತೆಗಿರ್ತೀರಾ. ಓಟ್ ಹಾಕಿದ ಮೇಲೆ ನೀವ್ಯಾರು ಅನ್ನೋ ಜನರ ಮಧ್ಯೆ